ವಾದಪತ್ರದಲ್ಲಿನ ಹಲವಾರು ಪರಿಹಾರಗಳನ್ನು ಕೋರಿ ಸಲ್ಲಿಸಿದ್ದು, ಅದರಲ್ಲಿ ಒಂದು ಪರಿಹಾರವನ್ನು ಪಡೆಯಲು ಮಾತ್ರ ವಾದಿಯು ಅರ್ಹರಾಗಿರ್ತಾರೆ ಎಂಬ ಒಂದೇ ಕಾರಣಕ್ಕಾಗಿ ವಾದಪತ್ರವನ್ನು ರಿಜೆಕ್ಟ್ ಮಾಡ್ಬೋದಾ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಸುಪ್ರೀಂ ಕೋರ್ಟ್ ತನ್ನ ಒಂದು ಮಹತ್ವದ ತೀರ್ಪನ್ನು ನೀಡಿದೆ. ಈ ಒಂದು ಆ ರೀತಿಯಲ್ಲಿ ರಿಜೆಕ್ಟ್ ಮಾಡೋದಕ್ಕೆ ರಿಜೆಕ್ಷನ್ ಆಫ್ ಕ್ಲೈಂಟನ್ನು ಆರ್ಡರ್ 7 ರೂಲ್ 11 ಅರ್ಜಿಯನ್ನು ಪ್ರತಿವಾದಿಗಳು ಸಲ್ಲಿಸಬೇಕಾಗಿರುತ್ತೆ. ಇದಕ್ಕೆ ಸಂಬಂಧಪಟ್ಟಂತೆ ಲಭ್ಯವಿರುವ ದಾಖಲೆಗಳು ಮತ್ತು ಹೇಳಿಕೆಯ ಅನುಗುಣವಾಗಿ ನ್ಯಾಯಾಲಯ ಆದೇಶವನ್ನು ಮಾಡ್ಬೋದು, ಅಥವಾ ಇದಕ್ಕೆ ಸಂಬಂಧಪಟ್ಟಂತೆ ಪ್ರೈಮರಿ ಇಶ್ಯೂಸನ್ನು ಫ್ರೇಮ್ ಮಾಡಿ ಅದಕ್ಕೆ ಸಂಬಂಧಪಟ್ಟಂತೆ ಸ್ಟೇಟ್ಮೆಂಟ್ ಎವಿಡೆನ್ಸನ್ನು ಮಾಡೋದಕ್ಕೆ ಅವಕಾಶವನ್ನು ಎರಡೂ ಪಕ್ಷಕಾರರಿಗೂ ನೀಡಿ ಅದರ ಮೇಲೆ ಆ ದಾವೆಯನ್ನು ವಜಾಗೊಳಿಸಬಹುದಾ ಅಥವಾ ಮುಂದುವರಿಸಬಹುದಾ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ನ್ಯಾಯಾಲಯ ನೋಡ್ಬೋದಾಗಿರುತ್ತೆ. ಸೊ ಹಾಗಾಗಿ ಈ ಒಂದು ವಿಚಾರಕ್ಕೆ ಮತ್ತು ಸುಪ್ರೀಂ ಕೋರ್ಟ್ ಈ ಅಂಶಗಳಿಗೆ ಸಂಬಂಧಪಟ್ಟಂತೆ ಏನು ಹೇಳಿದೆ ಅನ್ನೋದನ್ನು ಪೂರ್ತಿ ವಿವರವನ್ನು ನೋಡೋದಕ್ಕಿಂತ ಮೊದಲು ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಬೆಲ್ ಬಟನ್ ಪ್ರೆಸ್ ಮಾಡಿ. ಕಾನೂನು ನೆರವಿನ ಎಲ್ಲ ವಿಡಿಯೋಗಳು ನಿಮಗೆ ತಲುಪುತ್ತೆ. ಇಲ್ಲಿ ಮೊದಲು ರಿಜೆಕ್ಷನ್ ಆಫ್ ಕ್ಲೈಂಟ್ ಅಂದರೆ ಏನು ಅಂತ ನೋಡೋದಾದರೆ, CPCಯ ಆರ್ಡರ್ 7 ರೂಲ್ 11 ಯಾವ ವಾದಿ ಸಲ್ಲಿಸಿರುವ ಒಂದು ವಾದಪತ್ರವನ್ನು ರಿಜೆಕ್ಟ್ ಮಾಡೋದಕ್ಕೆ ಪ್ರತಿವಾದಿಗಳು ಸಲ್ಲಿಸಬಹುದಂಥ ಒಂದು ಮಹಾ ಅಸ್ತ್ರವಾಗಿದೆ. ಇದಕ್ಕೆ ಸಂಬಂಧಪಟ್ಟಂತೆ ವಿವರವಾಗಿ ನಾನು ಮುಂದಿನ ಒಂದು ವಿಡಿಯೋದಲ್ಲಿ ರಿಜೆಕ್ಷನ್ ಆಫ್ ಕ್ಲೈಂಟ್ಗೆ ಸಂಬಂಧಪಟ್ಟಂತೆ ಒಂದು ವಿಡಿಯೋನ ವಿತ್ ಜಡ್ಜ್ಮೆಂಟ್ಗಳ ಜೊತೆಗೆ ಮಾಡ್ತೇನೆ. ಸೊ ಈ ಒಂದು ಜಡ್ಜ್ಮೆಂಟು ಕೂಡ ರಿಜೆಕ್ಷನ್ ಆಫ್ ಕ್ಲೈಂಟ್ಗೆ ಸಂಬಂಧಪಟ್ಟಿದ್ದೇ ಆಗಿದೆ. ಮತ್ತು ಯಾವ್ಯಾವ ಕಾರಣಗಳನ್ನು ನೀಡಿ ರಿಜೆಕ್ಷನ್ ಕ್ಲೈಂಟ್ನ ಅಪ್ಲಿಕೇಶನನ್ನು ಹಾಕ್ಬೋದು, ಆ ಅಪ್ಲಿಕೇಶನ್ ಯಾವ ರೀತಿ ಹಾಕಬೇಕು ಅನ್ನೋದನ್ನ ಮುಂದಿನ ಒಂದು ವಿಡಿಯೋದಲ್ಲಿ ತಿಳಿಸ್ತೇನೆ. ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ವಾದಿ ಏನಿರ್ತಾರೆ, ಇವರು ಪ್ರತಿವಾದಿಯ ಅವರಿಂದ ಒಂದು ಪ್ರಾಪರ್ಟಿಯನ್ನು 4 ಕೋಟಿಗೆ ಪರ್ಚೇಸ್ ಮಾಡೋದಕ್ಕೆ ಒಪ್ಕೊಂಡಿರ್ತಾರೆ. ಅದರಂತೆ ಚೆಕ್ಗಳ ಮೂಲಕ 3 ಬಾರಿ ಸೇರಿದಂತೆ ಒಟ್ಟು 12 ಲಕ್ಷ ರೂಪಾಯಿಯನ್ನು ಪಾವತಿಯನ್ನು ಮಾಡಿರ್ತಾರೆ. ಸೊ ತದನಂತರ ಇದಕ್ಕೆ ಸಂಬಂಧಪಟ್ಟಂತೆ ಇನ್ನು ಬೇರೆ ಉಳಿದ ಒಂದು 2 ಪ್ರತಿವಾದಿಗಳು ಬೇರೆ 2 ದಾವೆಗಳನ್ನು ಹೂಡಿರ್ತಾರೆ. ಇದಕ್ಕಿಂತ ಮೊದಲೇ ಈ ಒಂದು ಅಗ್ರಿಮೆಂಟ್ಗಿಂತ ಮೊದಲೇ ಹೂಡಿರ್ತಾರೆ. ಅವ್ರ ಜೊತೆನೂ ಸಹ ಇವರು ರಾಜ್ಯ ಸಂಧಾನವನ್ನು ಮಾಡಿಕೊಂಡು ಅವ್ರಿಗೂ ರಾಜ್ಯ ಸಂಧಾನವನ್ನು ಮಾಡ್ಕೊತಾರೆ. ಸೊ ರಾಜ್ಯ ಸಂಧಾನ ಮಾಡಿಕೊಂಡಾಗ ಅವರಿಗೂ ಕೂಡ ರೈಟ್ಸ್ ಇಲ್ಲಿ ಟ್ರಾನ್ಸ್ಫರ್ ಆಗಿರುವಂಥದ್ದನ್ನು ನೋಡ್ಬೋದಾಗಿರುತ್ತೆ. ಸೊ ತದನಂತರದಲ್ಲಿ ಈ ವಾದಿಯು ಈ ರಾಜ್ಯ ಸಂಧಾನ ಮಾಡ್ಕೊಂಡಿರುವಂಥದ್ದು ಮತ್ತು ಸ್ಪೆಸಿಫಿಕ್ ಪರ್ಫಾರ್ಮೆನ್ಸ್ಗೆ ಸಂಬಂಧಪಟ್ಟಂತೆ ಏನಿರ್ತದೆ ಇದಕ್ಕೆ ಸಂಬಂಧಪಟ್ಟಂತೆ ಒಂದು ದಾವೆಯನ್ನು ಹೂಡಿರ್ತಾರೆ. ಸೊ ಹಾಗಾಗಿ ಇಲ್ಲಿ ಈ ರೀತಿ ಎಲ್ಲ ರಾಜ್ಯ ಸಂಧಾನ ಎಲ್ಲ ಮಾಡಿಕೊಳ್ಳಲಾಗಿದೆ. ಸೊ ಹಾಗಾಗಿ ಇವರು ಹಣ ಏನು ಸಂದಾಯ ಮಾಡಿದ್ರು ಅದನ್ನು ಮಾತ್ರ ಪಡ್ಕೊಳ್ಳೋಕೆ ಇವರು ಅರ್ಹರಾಗಿರ್ತಾರೆ. ಬೇರೆ ಕ್ಯಾನ್ಸಲೇಷನ್ ಮಾಡಲಿಕ್ಕಾಗಲಿ ಬೇರೆ ಡಿಗ್ರಿಗಳನ್ನು ಮಾಡೋದಕ್ಕೆ ಪ್ರತ್ಯೇಕವಾಗಿ ಅರ್ಜಿಯನ್ನು ಸಲ್ಲಿಸ್ಕೋಬೇಕಾಗತ್ತೆ ಅಂತೇಳಿ ಅವರು ಇದರಲ್ಲಿ ಕೇಳಲಿಕ್ಕೆ ಬರೋದಿಲ್ಲ ಅಂತೇಳಿ ರಿಜೆಕ್ಷನ್ ಆಫ್ ಕ್ಲೈಂಟನ್ನು ಆರ್ಡರ್ 7 ರೂಲ್ 11 ಸಲ್ಲಿಸ್ತಾರೆ. ವಿಚಾರಣಾ ನ್ಯಾಯಾಲಯ ಇದನ್ನು ನೋಡಿ ವಾದಿ ಸಲ್ಲಿಸಿರುವಂಥ ಒಂದು ವಾದಪತ್ರವನ್ನು ರಿಜೆಕ್ಟ್ ಮಾಡುತ್ತೆ. ಸೊ ಇದರ ಮೇಲೆ ಹೈಕೋರ್ಟ್ಗೆ ಅಪೀಲನ್ನು ಹೋಗಲಾಗುತ್ತೆ. ಹೈಕೋರ್ಟಲ್ಲೂ ಕೂಡ ವಿಚಾರಣಾ ನ್ಯಾಯಾಲಯ ಎತ್ತಿಡಿದಂಥ ಅಂಶವನ್ನೇ ಎತ್ತಿ ಹಿಡಿಯುತ್ತೆ. ಆದರೆ ಅಲ್ಲಿ ಒಂದು ಸಣ್ಣ ಮಾಡಿಫಿಕೇಷನನ್ನು ಮಾಡುತ್ತೆ. ಆದರೆ ಇಲ್ಲಿ ಅವರು ಕೊಟ್ಟಿರುವಂಥ ಹಣವನ್ನು ಪಡ್ಕೊಳ್ಳೋದಕ್ಕೆ ಅವಕಾಶ ಇರುತ್ತೆ. ಆದರೆ ಇಲ್ಲಿ ಬೇರೆ ಇನ್ನೂ ಪರಿಹಾರಗಳನ್ನು ಪಡೆಯೋದಕ್ಕೆ ಅವರು ಅರ್ಹರ ಅಲ್ಲದೇ ಇರೋದ್ರಿಂದ ಈ ಒಂದು ಕ್ಲೈಂಟನ್ನು ವಜಾಗೊಳಿಸಿರೋದು ಸರಿ ಇದೆ ಅಂತ ಹೇಳುತ್ತೆ. ಸೊ ತದನಂತರದಲ್ಲಿ ಇವರು ಸುಪ್ರೀಂ ಕೋರ್ಟ್ಗೆ ಹೋಗ್ತಾರೆ. ಸುಪ್ರೀಂ ಕೋರ್ಟ್ನಲ್ಲೂ ಕೂಡ ಈ ಒಂದು ಎಲ್ಲ ಅಂಶಗಳನ್ನು ಪರಿಗಣಿಸಿ ಅವರು ಕೋರಿರುವ ಎಲ್ಲ ಪರಿಹಾರಗಳನ್ನು ಅವರು ಪಡೆಯೋಕ್ಕೆ ಅರ್ಹರ ಇಲ್ಲದೇ ಇದ್ದರೂ ಕೂಡ ಅವರು ಕೊಟ್ಟಿರುವಂಥ ಹಣ ಚೆಕ್ ಮುಖಾಂತರ ಟ್ರಾನ್ಸ್ಫರ್ ಆಗಿದೆ. ಆ ಟ್ರಾನ್ಸ್ಫರ್ ಆಗಿರುವಂಥ ಹಣವನ್ನು ಅವರು ಪಡ್ಕೊಂಡಿರೋಂಥದ್ದು ಒಪ್ಕೊಂಡಿದ್ದಾರೆ. ಹಾಗಾಗಿ ಇಲ್ಲಿ ಆ ಹಣ ಇಲ್ಲ ಅಂತ ಹೇಳಲಿಕ್ಕೆ ಬರೋದಿಲ್ಲ. ಸೊ ಹಾಗಾಗಿ ಅದನ್ನು ಪಡ್ಕೊಳ್ಳೋದಕ್ಕೆ ಅವ್ರಿಗೆ ಅವಕಾಶ ಕೊಡಬೇಕಾಗತ್ತೆ. ಬೇರೆ ಪರಿಹಾರಗಳು ಏನಿದೆ ಅದು ಪಡ್ಕೊಳ್ಳೋದಕ್ಕೆ ವಾದಿಯು ಸಕ್ತರ ಅಥವಾ ಸಶಕ್ತರ ಅಲ್ವಾ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ವಿಚಾರಣೆಯ ಸಂದರ್ಭದಲ್ಲಿ ಅದನ್ನು ನೋಡಬೇಕಾಗಿ ಬರುತ್ತೆ. ಸೊ ಹಾಗಾಗಿ ಅವುಗಳನ್ನು ಪಡ್ಕೊಳ್ಳಿಕ್ಕೆ ಬರೋದಿಲ್ಲ, ಇವರು ಒಂದು ಪರಿಹಾರನ ಮಾತ್ರ ಪಡ್ಕೊಳ್ಳೋಕ್ಕೆ ಅರ್ಹರು ಅನ್ನುವ ಒಂದೇ ಕಾರಣ ಇಟ್ಕೊಂಡು ವಾದಿ ಸಲ್ಲಿಸಿರುವಂಥ ವಾದಪತ್ರವನ್ನು ರಿಜೆಕ್ಟ್ ಮಾಡಿರುವಂಥದ್ದು ಸರಿಯಲ್ಲ. ಸೊ ಆ ಮೂಲಕ ಅವರು ಕೊಟ್ಟಿರುವಂಥ ಹಣವನ್ನು ರಿಕವರಿ ಮಾಡ್ಕೊಳ್ಳೋದಕ್ಕೆ ಇರುವ ಒಂದು ಅವಕಾಶವನ್ನು ಕೂಡ ಈ ಮೂಲಕ ತೆಗೆದು ಹಾಕ್ದಂಗೆ ಆಗುತ್ತೆ. ಸೊ ಹಾಗಾಗಿ ಈ ಒಂದು ಕ್ಲೈಂಟನ್ನು ರಿಜೆಕ್ಟ್ ಮಾಡಿರೋದು ಸರಿ ಇಲ್ಲ, ಅದನ್ನು ರೆಸ್ಟೋರ್ ಮಾಡ್ಬೋದಾಗಿರುತ್ತೆ, ಅದರ ವಿಚಾರಣೆಯನ್ನು ನಡೆಸಬೇಕು ಅಂತೇಳಿ ಸುಪ್ರೀಂ ಕೋರ್ಟ್ ತನ್ನ ಒಂದು ಮಹತ್ವದ ತೀರ್ಪನ್ನು ಬೋಯಂಪಳ್ಳಿ ಶ್ರೀ ಜಯವರ್ಧನನ್ ವರ್ಸಸ್ ವಿ ನಿರುಪಮಾ ರೆಡ್ಡಿ ಈ ಒಂದು ಪ್ರಕರಣದಲ್ಲಿ ನೀಡಿದೆ. ಈ ಪ್ರಕರಣದ ಡೀಟೇಲ್ಸನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೇನೆ. ಅದರ ಮೇಲೆ ಕೂಡ ಕ್ಲಿಕ್ ಮಾಡಿ ನೀವು ಹಾಲ್ ಕೋರ್ಟ್ ರಿಪೋರ್ಟರಲ್ಲಿ ಪೂರ್ತಿ ಜಡ್ಜ್ಮೆಂಟ್ ಮತ್ತು ಹೆಡ್ ನೋಟನ್ನು ಕೂಡ ನೋಡ್ಬೋದಾಗಿರುತ್ತೆ. ಸೊ ಹಾಗೆಯೇ ಈ ಒಂದು ಪ್ರಕರಣದಲ್ಲಿ ಸುಪ್ರೀಂ ಕೋರ್ಟ್ ತನ್ನದೇ ಆದಂಥ ಕೆಲವು ಪ್ರಕರಣಗಳನ್ನು
ನಮೂದು ಮಾಡಿದೆ. ಅದರಲ್ಲೂ ಪ್ರಮುಖವಾಗಿ 2 ಪ್ರಕರಣಗಳನ್ನು ನಾನು ಇಲ್ಲಿ ಉಲ್ಲೇಖ ಮಾಡ್ತಾ ಇದ್ದೇನೆ. ಅದರಲ್ಲಿ ಶೈಲಜಾ ಗ್ಲಾಸ್ ಲಿಮಿಟೆಡ್ ವರ್ಸಸ್ ನವಿಲಾನ್ ಮರ್ಚೆಂಟ್ ಪ್ರೈವೇಟ್ ಲಿಮಿಟೆಡ್ ಈ ಒಂದು ಪ್ರಕರಣ, ಮತ್ತು ಇನ್ನೊಂದು ಸೆಂಟ್ರಲ್ ಬ್ಯಾಂಕ್ ಆಫ್ ಇಂಡಿಯಾ ವರ್ಸಸ್ ಶ್ರೀಮತಿ ಪ್ರಭಾ ಜೈನ್ ಅಂಡ್ ಅದರ್ಸ್ ಈ ಒಂದು ಪ್ರಕರಣಗಳನ್ನು ಪ್ರಮುಖವಾಗಿ ಇಲ್ಲಿ ನಮೂದು ಮಾಡಲಾಗಿದೆ. ಈ ಒಂದು ಪ್ರಕರಣಗಳಲ್ಲೂ ಕೂಡ ಇದೇ ರೀತಿಯ ಅಂಶವನ್ನು, ಅಂದರೆ ಒಂದೇ ಒಂದು ಪರಿಹಾರಕ್ಕೆ ಅರ್ಹರು ಅಂದ ಮಾತ್ರಕ್ಕೆ ಅದನ್ನು ರಿಜೆಕ್ಟ್ ಮಾಡೋಕ್ಕೆ ಬರೋದಿಲ್ಲ ಅನ್ನೋದನ್ನ ಈ 2 ಪ್ರಕರಣಗಳಲ್ಲೂ ಕೂಡ ಹೇಳಲಾಗಿದೆ. ಆ ಪ್ರಕರಣಗಳನ್ನು ಕೂಡ ಇಲ್ಲಿ ಜಡ್ಜ್ಮೆಂಟಲ್ಲಿ ಉಲ್ಲೇಖ ಮಾಡಿ ಸುಪ್ರೀಂ ಕೋರ್ಟ್ ತನ್ನ ಒಂದು ಮಹತ್ವದ ತೀರ್ಪನ್ನು ನೀಡಿರುವಂಥದ್ದು. ಸೊ ಈ ಎಲ್ಲ ಅಂಶಗಳನ್ನು ನಾವು ಪರಿಗಣಿಸಿ ನೋಡಿದಾಗ ಯಾವುದೇ ಒಂದು ಕ್ಲೈಂಟನ್ನು ಸಲ್ಲಿಸಿದಂಥ ಸಂದರ್ಭದಲ್ಲಿ ಅಲ್ಲಿ ಕೋರಿರುವ ಎಲ್ಲ ಪರಿಹಾರಗಳಲ್ಲಿ ಅವರು ಪಡ್ಕೊಳ್ಳೋದಕ್ಕೆ ಅರ್ಹರಲ್ಲ ಅಂತ ಮೇಲ್ನೋಟಕ್ಕೆ ಕಂಡುಬಂದು ಅದರಲ್ಲಿ ಯಾವುದಾದ್ರು ಒಂದು ಪರಿಹಾರವನ್ನು ಪಡ್ಕೊಳ್ಳೋದಕ್ಕೆ ಮಾತ್ರ ಅರ್ಹರು ಅಂದ ಮಾತ್ರಕ್ಕೆ ಆ ಕ್ಲೈಂಟನ್ನು ರಿಜೆಕ್ಟ್ ಮಾಡಬೇಕು ಅಂತ ಬರೋದಿಲ್ಲ ಅನ್ನೋ ಒಂದು ಅಂಶವನ್ನು ಇಲ್ಲಿ ಪ್ರಮುಖವಾಗಿ ನೋಡ್ಬೋದಾಗಿರುತ್ತೆ.